ಎಲ್ಲಿ ಕಟ್ಟಾಯಿತು ನೀವು ಅರ್ಥ ಮಾಡ್ಕೊಳ್ಳಿ. ಈ ಮನೆ ಐಮೂಲೆ ಆಗುತ್ತಲ್ವ, ಒಂದು ನೋಡಿ, 1 2 3 4, ಇದು 4, ಇದು 5, ಇಲ್ಲಿ ಐಮೂಲೆ ಬಂತಾನೆ. ಇದು ಯಾರಿಗೂ ಅರ್ಥ ಆಗಲ್ಲ. ಈ ಎಷ್ಟು ಮನೆಗಳನ್ನ ನೋಡಿದ್ದೀನಿ, ಸರಿಸುಮಾರು ಒಂದು 100ರಲ್ಲಿ ಒಂದು 50-60ರಷ್ಟು ಮನೆಗಳು ನಾನು ನೋಡಿದಾಗ ಅವು ಮನೆಗಳಲ್ಲಿ ಐಮೂಲೆಗಳನ್ನ ಇಟ್ಟರೆ, ಅಂದರೆ ನಾವು ಉತ್ತರಕ್ಕೆ ಮನೆ ಮಾಡಿದ್ದೀವಿ, ತುಂಬ ವಾಸ್ತು ಇದೆ, ಆದರೆ ಏನು ವಾಯು ದಿಕ್ಕಿರುತ್ತೆ ಅದು ಜಾಸ್ತಿ ಬೆಡ್ರೂಮ್ ತೊಗೊಂಡು ಬಂದುಬಿಡ್ತಾರೆ. ಬಟ್ ಒಂದೇ ಸೇಮ್ ಅಂತ ಹೇಳ್ತಾರೆ, ಬಟ್ ಅದು ಒಂದು ಸೇಮ್ ಆಗಲ್ಲ. ಮೇನ್ ಡೋರಿಗೆ ಇಲ್ಲಿ ಇಟ್ಟಿರ್ತಾರೆ ಅವರು, ಆನಂತರ ಇನ್ನೊಂದು ಹಾಲ್ ಇಡ್ತಾರೆ, ಕಿಚನ್ ಇಲ್ಲಿ ಇಡ್ತಾರೆ, ಇಲ್ಲೊಂದು ಬೆಡ್ರೂಮು, ಇದೊಂದು ಬೆಡ್ರೂಮು, ಇಲ್ಲಿ ಟಾಯ್ಲೆಟು ಬಾತ್ರೂಮ್ ಇಟ್ಬಿಡ್ತಾರೆ ಅಲ್ವಾ. ಅದು ನೀವು ನೋಡಿದ್ದೀರಾ. ಹಾಗಾಗಿ ಇದು ಎಷ್ಟು ತೊಂದರೆ ಕೊಡುತ್ತೆ ಅಂದರೆ, ಯಾವುದೇ ಕಾರಣಕ್ಕೂ ಮೇನ್ ಡೋರ್ಗಳನ್ನ ಇದು ಈಶಾನ್ಯದಲ್ಲಿ ಸೂರ್ಯಪದ್ನಿಂತ್ರ ಆಗಲಿ, ಈ ಉತ್ತರದಿಂದ ಆಗಲಿ, ಇಲ್ಲಿ ಎರಡೂ ಜಾಗದಲ್ಲಿ ಮಾತ್ರ ಮೇನ್ ಡೋರ್ ಮಾಡೋದು. ಯಾಕಂದರೆ ಇದು ದೇವರ ಮನೆ ಮಾಡೋಕ್ಕೆ ಅನುಕೂಲ. ಒಂದು ನಿಮಿಷ ಇಲ್ಲಿ ನೋಡಿ, ಈಗ ನಾನು ನಿಮಗೆ ಹೇಳ್ತಾ ಇದ್ನಲ್ವ, ಇಲ್ಲಿ ಇದು 1 2 ನಿಮಗೆ ನಾವು ಮೊದಲೇ ಹೇಳಿದ್ದೀನಿ 9 ಪದಗಳಿದ್ದಾವೆ. ಯಾವುದು ಒಂದೊಂದು ಮನೆಯಲ್ಲಿ 36 ಪದ ಒಂದು ಲೈನಲ್ಲಿ, ಅಂದರೆ ಪೂರ್ವಕ್ಕೆ 9 1 2. ಇದು 2 ಪದಗಳನ್ನ ಏನು ಹೇಳ್ತೀವಲ್ವಾ, ಇದು ಮತ್ತು ಇದು ಏನಿದಾವಲ್ವ, ಇವು 2 ಪದದಲ್ಲಿ ನೀವು ಬೇಕಾದರೆ 1 ಪದನ ತೊಗೊಂಡು ಮಾಡ್ಬೋದು, ಅಥವಾ 2 ಪದನ ತೊಗೊಂಡು ದೇವ್ರ ಮನೆನ ಮಾಡ್ಬೋದು. ದೇವರ ಮನೆ ಅಲ್ವಾ, ದೇವ್ರ ಮನೆ ತೊಗೊಂಡು ಮಾಡ್ಬೋದು. ಎರಡನೇದು ಏನು ನಿಮಗೆ ಈಗ ಬಂದಿರೋದು, ಈಗ ನೆಕ್ಸ್ಟ್ ಇನ್ನೊಂದು ಎಲ್ಲಿ ಮಾಡ್ತೀರಾ. ನಾನು ನಿಮಗೆ 5 ಪದಗಳಿದ್ದಾವೆ ದೇವ್ರ ಮನೆ ಮಾಡೋಕ್ಕೆ ಅಂತ ಹೇಳಿದ್ದೆ, 5 ಅಲ್ವಾ. ಈಗ 1 ಆಯಿತು, ಇದು 1 ಆಯಿತಾ. ಇನ್ನು ನೆಕ್ಸ್ಟ್ ಬಂದಿದ್ದು ಸೂರ್ಯಪದ. ಸೂರ್ಯಪದ ಹೆಂಗೆ ಮಾಡ್ತೀರಾ, ಸೂರ್ಯನ ನಿಂತ್ರ ಇಂದ್ರನ ಮನೆಯವರು ಅಥವಾ ಇಂದ್ರನ ಮಗನ ಮನೆಯವರು ಮಾಡಬಹುದು, ಅಥವಾ ಇಂದ್ರನಲ್ಲೇ ಮಾಡ್ಬೋದು. ಇಲ್ಲಿಷ್ಟು ಮಾಡ್ಬೋದು ಅಲ್ವಾ. ಎಷ್ಟಾಯಿತು, 1 2 ಆಯ್ತಲ್ವಾ. ಇಂದ್ರನ ಮನೆಯವರೆಗೂ ಆಯಿತು, ಮತ್ತು ಸೂರ್ಯನ ಮನೆಯಲ್ಲೂ ಆಯಿತು. ಇವೆರಡಲ್ಲಿ ದೇವ್ರ ಮನೆನ ಮಾಡ್ಬೋದು, ದೇವ್ರ ಮನೆ. ಇನ್ನು 3ನೇದು ಎಲ್ಲಿ ಮಾಡ್ತೀರಾ, ಮೇನು ಬ್ರಹ್ಮಸ್ಥಾನ. ಬ್ರಹ್ಮಸ್ಥಾನ ಎಲ್ಲಿ ಬರುತ್ತೆ, ಸೂರ್ಯ ಮತ್ತು ಶನಿ. ಶನಿ ಎಲ್ಲಿ ಬರ್ತಾನೆ, 1 4 5ರಲ್ಲಿ ಇಲ್ಲಿ ಶನಿ, ಇಲ್ಲಿ ಶನಿ ಬಂದಲ್ವಾ. ಶನಿಯ ಪದ್ನಿಂತ್ರ ಮಧ್ಯದಲ್ಲಿ ಹೇಗೆ ಸೂರ್ಯನ ತೊಗೊಂಡಿದ್ವಲ್ಲ ಅದೇ ಥರ ಇಲ್ಲಿ ಶನಿಯ ಪದ್ನಲ್ಲಿ ದೇವರ ಮನೆನ ಮಾಡ್ಬೋದು. 1 2 3 ಆಯಿತು. ಇನ್ನೆರಡಲ್ಲಿ ದೇವರ ಮನೆನ ಮಾಡ್ಬೋದು. ಇನ್ನೆರಡು ಅಂದರೆ ಇಲ್ಲಿ ಬ್ರಹ್ಮಸ್ಥಾನದಲ್ಲಿ, ಮನೆಯ ಮಧ್ಯಭಾಗದಲ್ಲಿ ದೇವರ ಮನೆನ ಮಾಡಬಹುದು. ಇದು 1 2 3 4 ಬ್ರಹ್ಮಸ್ಥಾನದಲ್ಲಿ ಆಯ್ತಲ್ವಾ. ಇನ್ನೂ ಒಂದು ಎಲ್ಲಿ ಕೊಟ್ಟಿದ್ದಾರೆ ನಿಮಗೆ, ಎಲ್ಲಿ ಈಗ ಹೇಳಿ, ಎಲ್ಲಿ ಈಶಾನ್ಯದಲ್ಲಿ ಆಯಿತು, ಸೂರ್ಯಪದ್ನಲ್ಲಿ ಆಯಿತು, ಶನಿ ಪದ್ನಲ್ಲಿ ಆಯಿತು, ಬ್ರಹ್ಮಸ್ಥಾನದಲ್ಲಿ ಆಯಿತು. ಇನ್ನೂ ಒಂದು ಎಲ್ಲಿ ಮಾಡ್ತೀರಾ, ಈಗ ಮೇನ್ ಡೋರ್ನ ಇಲ್ಲಿ ಮಾಡಿರ್ತೀರ ನೀವು ಅಲ್ವಾ. ಈಗ ಮೇನ್ ಡೋರ್ ಮಾಡಿದ ತಕ್ಷಣ ಬಂದ್ಕೊಳ್ಳೇನೆ ದೇವ್ರ ಮನೆ ಕಾಣುತ್ತೆ ಅಂತ ಎಷ್ಟೋ ಜನ ಹೇಳ್ತಾರೆ. ಇಲ್ಲ ನಾವು ಈ ಥರ ಆಗಿದೆ, ಆವಾಗ ಅವ್ರಿಗೆ ಈಶಾನ್ಯಕ್ಕೆ ಮಾಡೋಕ್ಕೆ ನಮಗೆ ಅನುಕೂಲ ಇಲ್ಲ, ಅಲ್ಲೊಂದು ಹಾಲ್ ಇಟ್ಬಿಟ್ಟಿದ್ದೀವಿ ನಾವು ಅಂತ ಹೇಳ್ತಾರೆ. ಇಲ್ಲ ಸೂರ್ಯಪದ್ನಲ್ಲಿ ಬರ್ತಾರೆ, ನಾವೊಂದು ಮೇನ್ ಡೋರ್ನ ಮಾಡಿದ್ವಿ, ಇಲ್ಲಿ ನಮಗೆ ದೇವ್ರ ಮನೆ ಮಾಡೋಕ್ಕೆ ಅವಕಾಶ ಇಲ್ಲ, ಒಂದು ಹಾಲ್ ಕೂತ್ಕೊಂಡಿದೆ ಅಂತ. ಬ್ರಹ್ಮಸ್ಥಾನದಲ್ಲಿ ಇಲ್ಲ ನಮ್ಮ ಮಧ್ಯದಲ್ಲಿ ಮಾಡೋಕ್ಕಾಗಲ್ಲ ದೇವ್ರ ಮನೆ ಅಂತ ಹೇಳ್ತಾರೆ. ಕೆಲವೊಬ್ಬರು ನಿಜವಾಗ್ಲೂ ಬ್ರಹ್ಮಸ್ಥಾನದಲ್ಲೇ ಮನೆನ ನಾನು ನೋಡಿದ್ದೀನಿ. ತುಂಬ ಜನರ ಮನೆಯಲ್ಲಿ ಬ್ರಹ್ಮಸ್ಥಾನದಲ್ಲಿ ದೇವ್ರ ಮನೆ ಇದ್ದಿದ್ದನ್ನು ನೋಡಿದ್ದೀನಿ. ಅದು ತುಂಬ ಅನುಕೂಲಕರವಾಗಿದ್ದಾರೆ. ಅದೇ ಆನಂತರ ಶನಿ ಪದ್ನಲ್ಲಿ, ಯಾಕಂದರೆ ನಿಮಗೆ ನಾನು ಹೇಳಿದೆ ಉತ್ತರಕದಿಂದ ಬರುತ್ತೆ ಇದು ದೇವರು. ಆವಾಗ ನೀವು ಶನಿಯಲ್ಲಿ ಕಿಚನ್ ಮಾಡಿದಾಗ ಕಿಚನ್ ಪಕ್ಕದಲ್ಲೇ ನೀವು ದೇವ್ರ ಮನೆನ ಮಾಡ್ಬೋದು.
ನಮ್ಮ ಗುರುಗಳು ಹೇಳಿದ್ರು ಶನಿಪಾದದಲ್ಲಿ ಮಾಡಿದರೆ ಅತಿ ಉತ್ತಮ. ಯಾಕಂದರೆ ಅಲ್ಲಿ ಭಗವಂತನ ಎಷ್ಟು ಆರಾಧನೆಗಳನ್ನ ಮಾಡ್ತಾ ಇರ್ತೀವಲ್ಲ ಅಷ್ಟು ಅನುಕೂಲಕರವಾಗಿರುತ್ತೆ ಅಂತ. ಇನ್ನು ನೆಕ್ಸ್ಟ್ ಬರೋದು ಎಲ್ಲಿ ಕುಬೇರನ ಸ್ಥಾನದಲ್ಲಿ ನಾವೇನಾದರೂ ಉತ್ತರಕ್ಕೆ ಡೋರ್ ಮಾಡಿದ್ವಿ ಅಂತ ತಿಳ್ಕೊಳ್ಳಿ. ಎಲ್ಲಿ ಬರುತ್ತೆ ಲಕ್ಷ್ಮಿ ಮತ್ತು ಕುಬೇರನ ಬಿಟ್ಟು ಇಲ್ಲಿ ಒಂದು ದೇವ್ರ ಮನೆ ಮಾಡೋಕ್ಕೆ ಅವಕಾಶ ಇದೆ. ಅದೆಷ್ಟು 6ನೇ ಸ್ಥಾನ, 6 ಇಲ್ಲಿ. ಈಗ ಯಾಕಂದರೆ ಈಗ ಉತ್ತರಕ್ಕೆ ಮೇನ್ ಡೋರ್ ಹಾಕ್ಕೊಳ್ಳೇ ಬಂದವರೆಲ್ಲ ದೇವ್ರ ಮನೆ ನೋಡ್ತಾರೆ ಅನ್ನೋದು ಒಂದು ಭಾವನೆ ಇರುತ್ತಲ್ಲ, ಅದಕ್ಕೆ ಏನು ಮಾಡೋದು ಈ ಥರ ಪಲ್ಟಿ. ಈಗ ಇದು ಹಾಲ್ ಆಯಿತು ಅಂತ ತಿಳ್ಕೊಳ್ಳಿ, ಇಲ್ಲಿ ಒಂದು ದೇವ್ರ ಮನೆ ಮಾಡೋಕ್ಕೆ ಅನುಕೂಲಕರವಾಗಿದೆ. ಎಷ್ಟು 6, 7ನೇ ಪದದಲ್ಲಿ 6, 7ನೇ ಪದದಲ್ಲಿ ಈ ದೇವ್ರ ಮನೆ ಮಾಡೋಕ್ಕೆ ಅನುಕೂಲ. ಬಟ್ ಇವಾಗಿನ ನಾನು ತಿಳ್ಕೊಂಡಷ್ಟು 100ಕ್ಕೆ 98 ಅಥವಾ 95% ಇಲ್ಲೇ ಮಾಡಿಬಿಡ್ತಾರೆ. ಎಲ್ಲಿ ಇದು ಕಿಚನ್ ಮಾಡ್ತಾರೆ 9, 8, 7ರಲ್ಲಿ ದೇವ್ರ ಮನೆನ ಮಾಡಿಬಿಡ್ತಾರೆ. ಒಂದು ಚಿಕ್ಕದೋ ದೊಡ್ಡದು ಏನು ಮಾಡ್ತಾರೆ, ಕಿಚನದ್ದು ಈಶಾನ್ಯ ದಿಕ್ಕು ಅಂತ ದೇವ್ರ ಮನೆ ಮಾಡ್ತಾರೆ. ನಿಜವಾಗ್ಲೂ ಇದು ತುಂಬ ಅಂದರೆ ತುಂಬ ತಪ್ಪು. ಮಾಡಬಾರ್ದು ಅದು. ಯಾಕಂದರೆ ಕಿಚನ್ನಲ್ಲಿ ಅಗ್ನೇಯ ಕುದಿತಾ ಇರುತ್ತೆ, ಅದರ ಶಾಖ ದೇವ್ರಿಗೆ ಬಡಿತಾ ಇರುತ್ತೆ. ಅಲ್ಲಿ ನೋಡಿ ಹೆಲ್ತ್ ಪ್ರಾಬ್ಲಮ್ ಎಷ್ಟು ಬರುತ್ತೆ ಅಂದರೆ ಅಲ್ಲಿ ಜಸ್ಟ್ ನಾವು ಒಂದು ಫೋಟೋ ಇಟ್ಟರು ಕೂಡ ಹೆಲ್ತ್ ಪ್ರಾಬ್ಲಮ್ ಬರುತ್ತೆ. ಸಿಕ್ಕಾಪಟ್ಟೆ ಹೆಲ್ತ್ ಈಸ್ ತೊಂದರೆ ಕೊಡ್ತಾ ಇರುತ್ತೆ. ಯಾರು ಕಿಚನ್ನಲ್ಲಿ ದೇವ್ರ ಮನೆ ಇರುತ್ತಲ್ಲ ಮೇಲೆ 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 ಪಾಪ ಅವ್ರಿಗೆ ಗೊತ್ತೇ ಇರಲ್ಲ ಇದೇನು ಪ್ರಕೃತಿಗೆ ಸಂಬಂಧಪಟ್ಟಿದ್ದು ಅಥವಾ ಅಂತ ಹೇಳಿ. ಬಟ್ ಯಾವಾಗ ನೋಡೋ ಅವ್ರ ಮನೇಲಿ ಯಾರಾದರೂ ಒಂದು ಹೆಲ್ತ್ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಹಾಸ್ಪಿಟಲ್ಗೆ ಹೋಗ್ತಾ ಇರ್ತಾರೆ. ಆನಂತರ BP ಬರುತ್ತೆ, ಶುಗರ್ ಬರುತ್ತೆ. ಶುಗರ್ ಡೈಲಿ ಟ್ಯಾಬ್ಲೆಟ್ ಅಲ್ವಾ ಅದು ಶುಗರು, BP ಡೈಲಿ ಟ್ಯಾಬ್ಲೆಟು. ಯಾಕೆ BP ಶುಗರ್ ಬರುತ್ತೆ ಅಂದರೆ ಈ ಜಗದಲ್ಲಿ ದೇವ್ರ ಮನೆ ಇಡೋ ಕಾರಣಕ್ಕೆ. ನಾನು ನಿಮ್ಗೆ ಮೊದಲೇ ಹೇಳಿದ್ದೀನಿ, ಆಗ್ನೇಯಲ್ಲಿ ನೈಟು ಡೋರ್ನ ಕ್ಲೋಸ್ ಮಾಡಿ ಮಲಗಬೇಕು. ಅಲ್ಲಿ ನೆಗೆಟಿವ್ ಎನರ್ಜಿ, ಅದೇ ನೆಗೆಟಿವ್ ಎನರ್ಜಿ ದೇವ್ರ ಮನೆಗೆ ಹೋಗುತ್ತೆ. ಆ ದೇವರಿಗೆ ಏನಾದರೂ ಹೆಲ್ತ್ ಪ್ರಾಬ್ಲಮ್ ಅಂದರೆ ನಮಗಾಗುತ್ತೆ, ಸಡನ್ಲಿ ನಮಗಾಗುತ್ತೆ. ನಾವು ಯಾಕೆ ಪೂಜೆ ಮಾಡ್ತೀವಿ, ಅಲ್ಲಿಂದ ಪಾಸಿಟಿವ್ ಎನರ್ಜಿ ಬರಲಿ ನಮಗೆ ಅಂತ. ಬಟ್ ನಾವೇ ನೆಗೆಟಿವ್ನ ಕಳಿಸ್ತಾ ಇರ್ತೀವಿ, ಅದು ಗೊತ್ತೇ ಆಗಲ್ಲ ಯಾರು. ಇದು ಭಾಳ 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 ತಪ್ಪು. ಯಾಕೆ ಇಷ್ಟು ದೊಡ್ಡ ಮನೇನ ಕಟ್ಸಿರ್ತೀರ 30-40-30ಯಲ್ಲಿ 20-30ಯಲ್ಲಿ 20-30 ಸೈಟ್ನಲ್ಲಿ? ಯಾಕೆ ಒಂದು ಸಣ್ಣ ಜಾಗ ಒಳ್ಳೆಯ ಸ್ಥಾನದಲ್ಲಿ ಇರೋಕ್ಕೆ ದೇವ್ರ ಮನೆಗೆ ಇಡೋಕ್ಕಲ್ಲ. ಕೆಲವೊಬ್ಬರು ಮೆಟ್ಲ ಮೇಲೆ ದೇವ್ರ ಮನೆ ಇಟ್ಟಿರ್ತಾರೆ, ಮೆಟ್ಲ ಹೋಗ್ತಿದ್ರೆ ಅದು ಕೆಳಗಡೆ ದೇವ್ರ ಮನೆ ಇಟ್ಟಿರ್ತಾರೆ, ನೋಡಿದ್ದೀನಿ ನಾನು. ಅಲ್ಲ, ಇಷ್ಟು ಮನೆ ದೊಡ್ಡದಾಗಿ ಕಟ್ಟಿಸ್ತಾರೆ. ಈ ಮೆಟ್ಲ ಹೋಗೋ ಅಂದರೆ ಏನಪ್ಪ ಅಂದರೆ 2 BHK ಮನೆ, ಡುಪ್ಲೆಕ್ಸ್ ಮನೆಯನ್ನು ಕಟ್ಟಿಸ್ತಾರೆ ನೋಡಿ ಆ ಪುಣ್ಯಾತ್ಮರು. ಆ ಡುಪ್ಲೆಕ್ಸ್ ಮನೆ ಕೆಳಗಡೆ ಏನು ಮೆಟ್ಲ ಹೋದ ಆದರೆ ಅಲ್ಲೇ ಒಂದು ಸಣ್ಣ ಜಾಗ ಕೊಟ್ಬಿಟ್ಟಿರ್ತಾರೆ ದೇವ್ರ ಮನೆಗೆ. ಅಂದರೆ ದೇವ್ರ ಮನೆ ಮೇಲೆ ಕಾಲು ಇಟ್ಕೊಂಡು ಹೋಗ್ಬಿಡೋದು. ಮೊದಲಿನವ್ರು ನೋಡಿ ದೇವ್ರ ಮನೆ ಮಾಡಿದರೆ ಅದಕ್ಕೆ ಕಳಸ ಕೊಡ್ತಾಯಿದ್ರು, ಮೇಲೆ ಪೂರ ಓಪನ್ ಇಟ್ಬಿಡ್ತಾಯಿದ್ರು, ಅಲ್ಲಿ ಯಾರೂ ಕಾಲು ಇಡಬಾರ್ದು ಅಂತ ಹೇಳಿ ದೇವ್ರ ಮನೆ ಮೇಲೆ. ನಿಜ. ಆದರೆ ಇವಾಗಲೇ ಏನು ಮಾಡಬೇಕು, ಈ ದೇವ್ರ ಮನೆಯಲ್ಲಿದ್ದರೆ ಒಂದು ನಡು ಇನ್ನೂ ಒಂದು ಪಟ್ಟಿನ ಇದು ಸ್ಲ್ಯಾಬ್ನ ಹಾಕಿ, ಒಂದು ಸ್ಲ್ಯಾಪು ದೇವ್ರ ಮನೆದು, ಅದ್ರ ಮೇಲೆ ಇನ್ನೊಂದು ಸ್ಲ್ಯಾಪು ಹಾಕಿ, ಆ ನಂತರ ಆ ಮೇಲೆಗಡೆನೂ ಬೇಕಾದರೆ ನೀವು ಸೇಮ್ ಅದೇ ಥರ ದೇವ್ರ ಮನೆಯೂ ಮಾಡ್ಬೋದು. ಇಲ್ಲ ಒಂದು ಗ್ರಂಥಾಲಯ ಅಂದರೆ ಬುಕ್ ಇಡೋದು ಏನಂತಾರೆ ಲೈಬ್ರರಿನ ಮಾಡ್ಬೋದು. ಬೇಕಾದ ಅಲ್ಲಿ ಕೂತ್ಕೊಂಡು ಆ ದೇವ್ರ ಮನೆ ಮೇಲೆ ಏನು ದೇವ್ರುಗಳಿಟ್ಟರೆ ಕಾಲಿಡೋ ಬದಲು ಅಲ್ಲಿ ಇಟ್ಟರೆ ಸಾಕಷ್ಟು ಹಳೆಯ ಕಾಲದ ಗ್ರಂಥಗಳು ನಿಮ್ಮ ಮನೇಲಿ ಇರ್ತವೆ ತುಂಬ. ಅದು ಒಂದು ಮೇಲ್ಗಡೆ ಏನು ಡುಪ್ಲೆಕ್ಸ್ ಮನೆ ಮಾಡಿದರೆ ಅದೊಂದು ರೂಮ್ ಗತೆ ಮಾಡಿ ಅಲ್ಲಿ ದೇವ್ರ ಮನೆಯಲ್ಲಿ ಏನು ದೇವ್ರುಗಳಿದೆ ಅದ್ರ ಮೇಲ್ಗಡೆನ ಗ್ರಂಥಗಳನ್ನ ಇಡಬಹುದು. ಆ ಗ್ರಂಥಗಳನ್ನ ಇಟ್ಟು ನೀವು ಯಾರಾದರೂ ಓದಕ್ಕೆ ಹೋದರೆ ದೇವ್ರ ಮನೆಯಲ್ಲಿ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡಿ. NG ಚಾನೆಲ್ನ ಮರದೇ ನೋಡಿ. ಬಾಯ್.